ಎಲ್ರಿಗೂ ನಮಸ್ಕಾರ. ನಾನು ಹರ್ಷಿತಾ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸಿ ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಈ ಒಂದು ವಿಡಿಯೋದಲ್ಲಿ ಗೃಹಲಕ್ಷ್ಮಿ ಯೋಜನಾ ಹಣಕ್ಕೆ ಸಂಬಂಧಪಟ್ಟ ವಿಷಯದ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಗೃಹಲಕ್ಷ್ಮಿ ಯೋಜನಾ 16 ಮತ್ತು 17ನೇ ಕಂತಿನ ಹಣ ಇದೇ ತಿಂಗಳಲ್ಲಿ 15ನೇ ತಾರೀಕಲ್ಲಿ ಬರುತ್ತೆ ಅಂತ ಹೇಳ್ಬಿಟ್ಟು ತಿಳಿಸ್ಕೊಟ್ಟಿದ್ರೆ 15ನೇ ತಾರೀಕು ಆಗೋಯ್ತು, ಇನ್ನೂ ಕೂಡ ಹಣ ಬರಲಿಲ್ವಲ್ಲ, ಹಾಗಾದರೆ ಯಾವಾಗ ಬರುತ್ತೆ ಅಂತ ಹೇಳ್ಬಿಟ್ಟು ಫಲಾನುಭವಿಗಳು ಕೇಳ್ತಾ ಇದ್ದಾರೆ. ಅದ್ರ ಬಗ್ಗೆ ಈ ವಿಡಿಯೋದಲ್ಲಿ ಕ್ಲಾರಿಟಿನ ಕೊಡ್ತಾ ಇದ್ದೀನಿ. ಹಾಗೆ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಕೂಡ ಲೇಟೆಸ್ಟ್ ಆಗಿ ಇದ್ರ ಬಗ್ಗೆ ಅಪ್ಡೇಟನ್ನು ಕೊಟ್ಟಿದ್ದಾರೆ. ಹಾಗಾದರೆ ಹಣ ಯಾವಾಗ ಬರುತ್ತೆ, ಇದೇ ತಿಂಗಳಲ್ಲಿ ಬರುತ್ತೋ ಇಲ್ವೋ ಅಂತ ಹೇಳ್ಬಿಟ್ಟು ಎಲ್ಲ ಕೂಡ ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟ್ ಆದಂಥ ಮಾಹಿತಿನ ತಿಳಿಸ್ಕೊಡ್ತೀನಿ. ಸೊ ಯಾರು ಕೂಡ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಹಾಗೆ ಈ ಒಂದು ಮಾಹಿತಿ ಇಷ್ಟ ಆದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ಹಾಗೆ ನೋಡ್ತಾ ಇದ್ದರೆ ಪ್ಲೀಸ್ ಹರ್ಷಿತಾ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ಒಂದು ಮಾಹಿತಿ ಇಷ್ಟ ಆದರೆ ಲೈಕ್ ಮಾಡಿ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಗೃಹಲಕ್ಷ್ಮಿ ಯೋಜನಾ 16ನೇ ಕಂತಿನ ಹಣ 17ನೇ ಕಂತಿನ ಹಣ ಯಾವಾಗ ಬರುತ್ತೆ ಪ್ರತಿದಿನವೂ ಇದೇ ಕಮೆಂಟ್ ಬರ್ತಾನೆ ಇರುತ್ತೆ. ನೀವು ಹೇಳಿದರೆ 15ನೇ ತಾರೀಕು ಸಂಜೆ ಅಷ್ಟರಲ್ಲಿ ಬಂದುಬಿಡುತ್ತೆ ಅಂತ ಹೇಳ್ಬಿಟ್ಟು 15ನೇ ತಾರೀಕು ಕೂಡ ಆಗೋಯ್ತು, ಇನ್ನೂ ಕೂಡ ಹಣ ಬರಲಿಲ್ವಲ್ಲ, ಯಾವಾಗ ಬರುತ್ತೆ, ಹಾಗಾದರೆ ಈ ತಿಂಗಳು ಬರುತ್ತೋ ಇಲ್ವೋ ಅನ್ನೋದೇ ಡೌಟ್ ಆಗಿಬಿಟ್ಟಿದೆ ಎಲ್ಲರಿಗೂ ಕೂಡ. ಸರ್ಕಾರನೂ ಕೂಡ ಸತತವಾಗಿ 3 ತಿಂಗಳಿಂದನೂ ಕೂಡ ಇವತ್ತು ಕೊಡ್ತೀವಿ, ನಾಳೆ ಕೊಡ್ತೀವಿ, ವಾರದಲ್ಲಿ ಕೊಡ್ತೀವಿ, 15ನೇ ತಾರೀಕು 20ನೇ ತಾರೀಕು ಪ್ರತಿ ಸರಿ ಅಪ್ಡೇಟ್ ಕೊಟ್ಟಾಗೂ ಕೂಡ ಇದೇ ರೀತಿ ದಿನಗಳನ್ನ ಹೇಳ್ತಾ ಹೋಗ್ತಾ ಇದ್ದಾರೆ ಹೊರತು ಹಣ ಮಾತ್ರ ಬಿಡುಗಡೆ ಮಾಡ್ತಾ ಇಲ್ಲ. ಇವರು ಸಂಕ್ರಾಂತಿ ಹಬ್ಬಕ್ಕೆ ಬಿಡುಗಡೆ ಮಾಡ್ತೀವಿ ಅಂತ ಹೇಳಿದ್ರಲ್ಲ, ಖಂಡಿತವಾಗ್ಲೂ ಸಂಕ್ರಾಂತಿ ಹಬ್ಬಕ್ಕೆ ಬಿಡುಗಡೆ ಮಾಡ್ತಾ ಇರಲಿಲ್ಲ. ಅವ್ರಿಗೆ ಆಕ್ಸಿಡೆಂಟ್ ಆಗಿರಲಿಲ್ಲ ಅಂದರೂ ಕೂಡ ಬಿಡುಗಡೆ ಮಾಡ್ತಾ ಇರಲಿಲ್ಲ. ಯಾಕಂದರೆ ಇನ್ನೂ ಹಣನೇ ಬಿಡುಗಡೆ ಆಗಿರಲಿಲ್ಲ ಹಣಕಾಸು ಇಲಾಖೆಯಿಂದ. ಮೊನ್ನೆ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮೇ ಅಪ್ಡೇಟ್ ಕೊಟ್ಟರು ತಾನೆ, ಏನಂದರೆ ಈಗ 15 ದಿನ ಆಗಿದೆ ಹಣಕಾಸು ಇಲಾಖೆಯಿಂದ ಹಣ ಬಿಡುಗಡೆ ಆಗಿ ಪಂಚಾಯತಿಗೆ ಬಿಡುಗಡೆ ಮಾಡಿದ್ದಾನೆ ಅಂತ ಹೇಳ್ಬಿಟ್ಟು. ಅಂದರೆ ಅವ್ರು ಅವಾಗ ಏನು ಹೇಳಿದ್ರು, ಅವತ್ತೇ ಅಕೌಂಟಿಗೆ ಹಾಕ್ಬಿಡ್ತೀವಿ ಅಂತ ಹೇಳ್ಬಿಟ್ಟು ತಿಳಿಸಿದ್ರು. ಬಟ್ ಅದೇ ಇವಾಗ ಲೇಟೆಸ್ಟಾಗಿ ಅಪ್ಡೇಟ್ ಕೊಡ್ತಾ ಇರೋದು ಇವಾಗ 15 ದಿನ ಆಗಿದೆ ಹಣ ಬಿಡುಗಡೆ ಆಗಿ ಅಂತ ಹೇಳ್ಬಿಟ್ಟು ತಿಳಿಸ್ತಾ ಇದ್ದಾರೆ. ಸೊ ಇದೇ ರೀತಿ ದಿನಗಳನ್ನ ಹೇಳ್ಕೊಂಡು ಬರ್ತಾ ಇರೋದು ನೋಡಿದರೆ ಹಣ ಕೊಡ್ತಾರೆ ಅನ್ನೋದೇ ಡೌಟ್ ಬಂದುಬಿಡುತ್ತೆ ಜನಗಳಿಗೆ. ಸೊ ಹಾಗಾಗಿ ಜನಗಳೆಲ್ಲ ರೊಚ್ಚಿಗೆ ಎದ್ಬಿಟ್ಟಿದ್ದಾರೆ ಅಂತಲೇ ಹೇಳ್ಬೋದು. ಎಲ್ಲೋ ಒಂದು ಕಡೆ ಒಂದು ಅಜ್ಜಿ ತುಂಬಾ ಬೈತಾ ಇದ್ದಾರೆ, ನೀವು ಓಟ್ ಕೇಳುವಾಗ ಮಾತ್ರ ಮನೆ ಬಾಗಿಲಿಗೆ ಬಂದು ನಾವು ಬಡವ್ರ ಪರವಾಗಿರ್ತೀವಿ, ನೀವು ಬಡವರು, ನಿಮಗೆ ಪ್ರತಿ ತಿಂಗಳು 2-2 ಸಾವಿರ ಕೊಟ್ಬಿಡ್ತೀವಿ, ಒಂದು ಯೋಜನೆನ ಜಾರಿಗೆ ತರ್ತಾ ಇದ್ವಿ ಗೃಹಲಕ್ಷ್ಮಿ ಯೋಜನಾ ಅಂತ ಹೇಳ್ಬಿಟ್ಟು ಕೊಡ್ತೀವಿ, ಪ್ರತಿ ತಿಂಗಳು ಕೊಡ್ತೀವಿ ಅಂತ ಹೇಳಿದ್ರಿ ತಾನೇ, ಹೇಳಿದ ಮಾತಂಗೆ ನಡ್ಕೋಬೇಕಲ್ವಾ, ಏನು ಮಾಡ್ತಾ ಇದ್ದೀರಾ ನೀವು? 3 ತಿಂಗಳಾಯಿತು ಹಣನೇ ಬಂದಿಲ್ಲ, ಕೊಡೋದಿದ್ರೆ ಕೊಡಿ, ಇಲ್ಲ ಅಂದರೆ ಅದು ನಮಗೆ ಉತ್ತರ ಕೊಡಿ, ಯಾಕೆ ಕೊಡ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಅಜ್ಜಿನೂ ಕೂಡ ತುಂಬಾ ಜೋರು ಮಾಡಿ ಕೇಳ್ತಾ ಇದ್ದಾರೆ. ಆ ಅಜ್ಜಿ ತುಂಬಾ ವೈರಲ್ ಆಗಿದೆ ಅಂತಲೇ ಹೇಳ್ಬೋದು. ಇನ್ನು ಎಲ್ಲ ಕಡೆ ಜನಗಳು ಅಷ್ಟೇ ತುಂಬಾ ಬೈತಾ ಇದ್ದಾರೆ, ಕೊಡ್ತೀವಿ ಅಂತ ಹೇಳ್ಬಿಟ್ಟು ಓಟ್ ಹಾಕಿಸ್ಕೊಂಡು ಈ ರೀತಿ ಮಾಡ್ತಾ ಇದ್ದಾರೆ ಕಾಂಗ್ರೆಸ್ ಸರ್ಕಾರದಲ್ಲಿ, ಹಾಗೆ ಹೀಗೆ ಅಂತ ಬಾಯಿಗೆ ಬಂದಂಗೆ ಬೈತಾ ಇದ್ದಾರೆ ಜನಗಳು. ಸರ್ಕಾರಕ್ಕೆ ಇದೆಲ್ಲ ಗೊತ್ತಾಗಿ ಆದಷ್ಟು ಬೇಗ ಬಿಡುಗಡೆ ಮಾಡಿದರೆ ಒಳ್ಳೆಯದು. ನಮಗೆ ಸಿಕ್ಕಿರುವ ಮಾಹಿತಿ ಪ್ರಕಾರ ಈ ತಿಂಗಳು ಕೂಡ ಗೃಹಲಕ್ಷ್ಮಿ ಯೋಜನಾ ಹಣ ಬಿಡುಗಡೆ ಆಗೋದಿಲ್ಲ ಅಂತ ಹೇಳ್ಬಿಟ್ಟು ತಿಳಿಸ್ತಾ ಇದ್ದಾರೆ. ಈ ತಿಂಗಳು ಕೂಡ ಬರಲಿಲ್ಲ ಅಂದರೆ ಮುಂದಿನ ತಿಂಗಳಿಗೆ 4 ತಿಂಗಳ ಹಣ ಕೊಡಬೇಕಾಗುತ್ತೆ. ಈ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಹೇಳ್ತಾರೆ, ಯಾರಿಗೂ ಕೂಡ ಬಂದಿಲ್ಲ ಅಂತಂದರೆ ಯಾರಿಗೂ ಕೂಡ ವರಿಬೇಡ, ನಿಮಗೆ ಎಷ್ಟು ತಿಂಗಳ ಹಣ ಪೆಂಡಿಂಗ್ ಇರುತ್ತೆ, 2 ತಿಂಗಳದಾದರೆ 4,000, 3 ತಿಂಗಳದಾದರೆ 6,000, 6,000 ಕೂಡ ನಾವು ಒಟ್ಟಿಗೆ ಹಾಕೊಡ್ತೀವಿ ಅಂತ ತಿಳಿಸ್ತಾ ಇದ್ದಾರೆ. ಇದಂತೂ 100% ಸುಳ್ಳು ಅಂತಲೇ ಹೇಳ್ಬೋದು. ಯಾಕಂತಂದರೆ ಇವರು ಸಾಕಷ್ಟು ಬಾರಿ ಈ ರೀತಿ ಅಪ್ಡೇಟ್ಗಳನ್ನ ಕೊಡ್ತಾರೆ. 3-4 ತಿಂಗಳು ಪೆಂಡಿಂಗ್ ಇತ್ತು ಅಂದರೆ ಒಟ್ಟಿಗೆ ಹಾಕೊಡ್ತೀವಿ ಅಂತ ಹೇಳ್ತಾರೆ. ಆಮೇಲೆ ಒಂದೇ ಒಂದು ಕಂತಿನ ಬಿಡುಗಡೆ ಮಾಡಿ ಆಮೇಲೆ ಮತ್ತೆ ಅಪ್ಡೇಟ್ ಕೊಡ್ತಾರೆ, 2 ಕಂತಿನ ಹಣನ ಒಟ್ಟಿಗೆ ಬಿಡುಗಡೆ ಮಾಡೋದಕ್ಕಾಗಲ್ಲ, ಸರ್ವರ್ ಇಶ್ಯೂಸ್ ಆಗುತ್ತೆ, ಅದಾಗುತ್ತೆ ಇದಾಗುತ್ತೆ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಸೊ ಬೇಗ ಇನ್ನೊಂದು ವಾರ ಬಿಟ್ಟು ಮಾಡ್ತೀವಿ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಇಲ್ಲಿವರೆಗೂ ಕೂಡ ಯಾವ 2 ಕಂತನ್ನು ಕೂಡ ಒಟ್ಟಿಗೆ ಬಿಡುಗಡೆ ಮಾಡಿಲ್ಲ. ಅದರಲ್ಲಿ 3 ಕಂತನ್ನು ಒಟ್ಟಿಗೆ ಬಿಡುಗಡೆ ಮಾಡ್ತಾರಾ? ಖಂಡಿತವಾಗ್ಲೂ ಮಾಡೋದಿಲ್ಲ. ಈ ತಿಂಗಳು 15ನೇ ತಾರೀಕು, 16, 17ನೇ 3 ಡೇಟಲ್ಲಿ ಒಂದಿನ ಬಿಡುಗಡೆ ಆಗುತ್ತೆ ಅಂತ ಹೇಳ್ಬಿಟ್ಟು ತಿಳಿಸಿದ್ರು. ಈ 3 ಡೇಟು ಕೂಡ ಮುಗಿದೋಯ್ತು, ಬಟ್ ಆದರೆ ಹಣ ಮಾತ್ರ ಬರ್ತಾನೆ ಇಲ್ಲ. ಜನಗಳಿಗೂ ಕೂಡ ಇದನ್ನ ಕಾಯ್ದು ಬೇಜಾರಾಗೋಗಿದೆ. ಅವರಿಗೆ ಡೌಟ್ ಆಗಿದೆ ಅಂತಲೇ ಹೇಳ್ಬೋದು, ಕ್ಯಾನ್ಸಲ್ ಮಾಡಿಬಿಟ್ರಾ ಅಂತ ಹೇಳ್ಬಿಟ್ಟು. ಆದರೆ ಒಂದಿಷ್ಟು ಜನ ಹೇಳ್ತಾ ಇದ್ದಾರೆ ಖಜಾನೆ ಖಾಲಿ ಆಗಿಬಿಟ್ಟಿದೆ, ಹಣನೇ ಕೊಡೋದಿಲ್ಲ ಬಿಡಿ ಇನ್ನು ನಿಮಗೆ ಅಂತ ಹೇಳ್ಬಿಟ್ಟು. ಸೊ ಈ ರೀತಿ ಜನಗಳೆಲ್ಲ ಅರ್ಧ ಜನ ಅಪಪ್ರಚಾರ ಮಾಡ್ತಾರೆ, ಅರ್ಧ ಜನ ಕೊಡ್ತಾರೆ ಅನ್ನೋ ಒಪ್ಸಲ್ಲಿ ಇನ್ನೂ ಕೂಡ ಇದ್ದಾರೆ. ಬಟ್ ಎಷ್ಟೋ ಜನಗಳು ಈ ಹಣದ ಮೇಲೆ ನಾವು ಡಿಪೆಂಡ್ ಆಗಿದ್ದೀವಿ, ಹಣ ಕೊಡ್ತಾ ಇಲ್ವಲ್ಲ, ಯಾವಾಗ ಕೊಡ್ತಾರೆ ಅಂತ ಹೇಳ್ಬಿಟ್ಟು ಕೇಳ್ತಾ ಇದ್ದಾರೆ. ಈ ತಿಂಗಳು 15, 16, 17ನೇ ತಾರೀಕು 3 ದಿನದಲ್ಲಿ ಬರುತ್ತೆ ಅಂತ ಹೇಳ್ಬಿಟ್ಟು ತಿಳಿಸಿದ್ರು. ಬಟ್ ಆದರೆ ಹಣ ಮಾತ್ರ ಬರಲಿಲ್ಲ. ಮೊನ್ನೆ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಕೂಡ ಲೇಟೆಸ್ಟ್ ಆಗಿ ಅಪ್ಡೇಟನ್ನು ಕೊಟ್ಟರು, ಅತಿ ಶೀಘ್ರದಲ್ಲಿ ಹಣನ ಬಿಡುಗಡೆ ಮಾಡ್ತೀವಿ ಅಂತ ಹೇಳ್ಬಿಟ್ಟು. ಯಾಕೆ ಇಷ್ಟು ಲೇಟ್ ಆಗ್ತಿದೆ ಅಂತಲೂ ಕೂಡ ಅವರು ತಿಳಿಸಿದ್ದಾರೆ. ಅಂದರೆ ಹಾಗಾದರೆ ಇವರು ಸಂಕ್ರಾಂತಿ ಹಬ್ಬದಲ್ಲೇ ಬಿಡುಗಡೆ ಮಾಡ್ತೀವಿ ಅಂತ ಹೇಳಿದ್ರಲ್ಲ, ಆವಾಗ ಈ ಯೋಚನೆ ಮಾಡಿರಲಿಲ್ವಾ ತಾಲೂಕು ಪಂಚಾಯತಿಗಳಿಗೆ ಕೊಡಬೇಕಂತ ಹೇಳ್ಬಿಟ್ಟು. ಇವಾಗ ಹೇಳ್ತಾ ಇದ್ದಾರೆ ತಾಲೂಕು ಪಂಚಾಯತಿಯಿಂದ ನಾವು ಬಿಡುಗಡೆ ಮಾಡ್ಬೇಕು ಅಂದ್ಕೊಂಡಿದ್ದೀವಲ್ವ, ಸೊ ಅದಕ್ಕೆ ಡಿಲೇ ಆಗ್ತಾ ಇದೆ. ಅಂದರೆ ಹೊಸ ಪ್ರೋಸೆಸ್ ಸ್ಟಾರ್ಟ್ ಆಗಿದೆ ಅಲ್ವಾ. ಮೊದಲೆಲ್ಲ ಏನಾಗ್ತಿತ್ತು, ಡೈರೆಕ್ಟಾಗಿ ನಮಗೆ ಬರ್ತಿತ್ತು, DBT ಮುಖಾಂತರ ಎಲ್ಲರ ಖಾತೆಗೂ ಬರ್ತಾ ಇತ್ತು. ಇವಾಗ ಹಣಕಾಸು ಇಲಾಖೆಯಿಂದ ತಾಲೂಕು ಪಂಚಾಯತಿಗೆ ಹಣನ ಕೊಟ್ಟಿದ್ದಾರೆ, ಇವಾಗ ಅಲ್ಲಿಂದ ಬರಬೇಕಲ್ಲ, ಸೊ ಹಂಗಾಗಿ ಲೇಟ್ ಆಗ್ತಾ ಇದೆ ಅಂತ ಹೇಳ್ಬಿಟ್ಟು ತಿಳಿಸಿದ್ದಾರೆ. ನೋಡೋಣ, ಇಷ್ಟು ದಿನನೇ ಕಾದಿದ್ದೀವಂತೆ ತಾಲೂಕ್ ಪಂಚಾಯತಿಯಿಂದ ಇನ್ನು
ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಬರೋಕ್ಕೆ ಎಷ್ಟು ದಿನ ತಗೊಳುತ್ತೆ, ಅಲ್ಲಿಂದ ಫಲಾನುಭವಿಗಳು ಬರೋದಕ್ಕೆ ಎಷ್ಟು ತಿಂಗಳು ತಗೊಳುತ್ತೆ ಅಂತ ಹೇಳ್ಬಿಟ್ಟು ವೆಯ್ಟ್ ಮಾಡೋಣ. ಇವಾಗ ನಮಗಿರೋದು ಒಂದೇ ಏನಪ್ಪ ಅಂದರೆ ಪೇಷನ್ಸ್ ಅಷ್ಟೇ ಬೇಕು. ಅವ್ರು ಕೊಟ್ಟಾಗಲೇ ನಾವು ಎಷ್ಟು ಏನೇ ಮಾತಾಡಿದ್ರು ಕೂಡ ಜನಗಳು ಅವರು ಸರ್ಕಾರ ಯಾವಾಗ ಕೊಡಬೇಕು ಅವ್ರು ಅವಾಗಲೇ ಕೊಡೋದು. ಬಟ್ ಜನಗಳು ಈ ರೀತಿ ಮಾತಾಡ್ತಿರೋದನ್ನೆಲ್ಲ ಬೇಗ ಪರಿಗಣನೆಗೆ ತಗೊಂಡು ಆದಷ್ಟು ಬೇಗ ಬಿಡುಗಡೆ ಮಾಡಿದರೆ ನಿಜವಾಗ್ಲೂ ಅವರಿಗೆ ಒಳ್ಳೇದು ಅಂತಲೇ ಹೇಳ್ಬೋದು. ಯಾಕಂದರೆ ಎಲೆಕ್ಷನ್ ಮತ್ತೆ ಬಂದೇ ಬರುತ್ತೆ. ಸೊ ಇವ್ರು ಈ ರೀತಿ ಮಾಡೋದ್ರಿಂದ ಅವರಿಗೆ ಲಾಸ್ ಆಗೋದು. ಒಂದಿಷ್ಟು ಜನ ಹೇಳ್ತಾರೆ 5 ವರ್ಷನೂ ಕೊಡ್ತೀವಿ ಅಂತ ಹೇಳ್ಬಿಟ್ಟು ಇವರು ಓಟ್ ಹಾಕಿಸ್ಕೊಂಡ್ರು. ಇನ್ನು 2 ವರ್ಷನೇ ಕಂಪ್ಲೀಟ್ ಆಗೋಕ್ಕಾಗಿಲ್ಲ. ಆದರೆ ಇವಾಗಲೇ ಇವರು ಹಣನ ಸರಿಯಾಗಿ ಕೊಡ್ತಾ ಇಲ್ಲ ಅಂತ ಹೇಳ್ಬಿಟ್ಟು ತಿಳಿಸ್ತಾ ಇದ್ದಾರೆ. ಹೇಳಿದಾಗೆ ನಮಗೆ ಸಿಕ್ಕಿರುವ ಮಾಹಿತಿ ಪ್ರಕಾರ ಆಲ್ಮೋಸ್ಟ್ ಈ ತಿಂಗಳು ಬರೋದಿಲ್ಲ ಗೃಹಲಕ್ಷ್ಮಿ ಯೋಜನಾ ಹಣ ಅಂತ ಹೇಳ್ಬಿಟ್ಟು ತಿಳಿಸ್ತಾ ಇದ್ದಾರೆ. ಅಂದರೆ ಮುಂದಿನ ತಿಂಗಳು ಮಾರ್ಚಲ್ಲಿ 2 ಕಂತಿನ ಹಣ ಒಟ್ಟಿಗೆ ಹಾಕ್ತೀವಿ ಅಂತ ಹೇಳ್ಬಿಟ್ಟು ತಿಳಿಸ್ತಾ ಇದ್ದಾರೆ. ಮಾರ್ಚಿಗೆ ಟೋಟಲ್ ಆಗಿ 4 ತಿಂಗಳ ಹಣನ ಕೊಡಬೇಕಾಗುತ್ತೆ. ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ತಿಳಿಸ್ತಾ ಇದ್ದಾರೆ 3 ತಿಂಗಳ ಹಣನೂ ಕೂಡ ನಾವು ಒಟ್ಟಿಗೆ ಆದರೂ ಕೂಡ ಹಾಕೊಡ್ತೀವಿ ಅಂತ ಹೇಳ್ಬಿಟ್ಟು ತಿಳಿಸಿದ್ದಾರೆ. ಆಲ್ಮೋಸ್ಟ್ ಇನ್ನೊಂದು 8 ದಿನ ಬಂತಂತಂದರೆ ಈ ತಿಂಗಳು ಕೂಡ ಮುಗಿದೇ ಹೋಗ್ಬಿಡುತ್ತೆ. ಸೊ ಹಾಗಾಗಿ ಆಲ್ಮೋಸ್ಟ್ ಈ ತಿಂಗಳು ಬರೋದು ಪಕ್ಕ ಡೌಟ್ ಅಂತಲೇ ಹೇಳ್ಬೋದು. ಬಂದರೂ ಬರ್ಬೋದು, ಹೇಳೋಕ್ಕಾಗಲ್ಲ. ನಾನು ಬರೋದೇ ಇಲ್ಲ ಅಂತಲೂ ಹೇಳ್ತಾ ಇಲ್ಲ, ಬರುತ್ತೆ ಅಂತಲೂ ಕೂಡ ಹೇಳ್ತಾ ಇಲ್ಲ. ಒಟ್ಟಲ್ಲಿ ನಮಗೆ ಸಿಕ್ಕಿರೋ ಮಾಹಿತಿ ಪ್ರಕಾರ ಈ ತಿಂಗಳು ಗೃಹಲಕ್ಷ್ಮಿ ಯೋಜನಾ ಹಣ ಬರೋದಿಲ್ಲ ಅಂತ ಹೇಳ್ಬಿಟ್ಟು ತಿಳಿಸ್ತಾ ಇದ್ದಾರೆ. ಅಂದರೆ ಆಲ್ಮೋಸ್ಟ್ ಮಾರ್ಚ್ ತಿಂಗಳಲ್ಲಿ ಬರುತ್ತೆ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ. ನೋಡೋಣ ಮಾರ್ಚ್ ತಿಂಗಳಲ್ಲಾದರೂ ಕೂಡ ಇವಾಗ ಏನು 6,000 ಕೂಡ ಒಟ್ಟಿಗೆ ಬಿಡುಗಡೆ ಮಾಡ್ತೀವಿ ಅಂತ ಹೇಳಿದಾರಲ್ವ, 6,000 ಮಾಡ್ತಾರಾ ಅಥವಾ ಆವಾಗ 1 ಕಂತಿನ ಮಾಡ್ತಾರಾ ಅಥವಾ 6 ತಿಂಗಳು ಕೂಡ ಮಾಡೋದಿಲ್ವಾ ನೋಡೋಣ. ವೆಯ್ಟ್ ಮಾಡಿ ನೋಡೋಣ. ಮುಂದಿನ ತಿಂಗಳಿಗೂ 4 ತಿಂಗಳ ಹಣನ ಕೊಡಬೇಕಾಗುತ್ತೆ. ಕೇವಲ ಒಂದು ತಿಂಗಳದ್ದು ಕೊಡ್ತಾರಾ ಅಥವಾ 3 ತಿಂಗಳದ್ದು ಕೊಡ್ತಾರಾ ಅಂತ ಹೇಳ್ಬಿಟ್ಟು. ಬಟ್ ಇಲ್ಲಿ ಒಂದು ಹೋಪ್ಸನ್ನು ಮಾತ್ರ ಹೇಳ್ತಾರೆ, ಖಂಡಿತವಾಗ್ಲೂ ಹಣನ ನಾವು ನಿಲ್ಲಿಸೋದಿಲ್ಲ, ಕೊಡ್ತೀವಿ ಅಂತ ಹೇಳ್ಬಿಟ್ಟು ಭರವಸೆನ ಕೊಡ್ತಾರೆ. ಅವರೇ ಭರವಸೆ ಕೊಡ್ತಾ ಇದ್ದಾರೆ ಅಂದಮೇಲೆ ನೀವೆಲ್ಲ ಯಾಕೆ ಬೇಜಾರು ಮಾಡ್ಕೋತೀರಿ, ಯಾಕೆ ಟೆನ್ಷನ್ ಮಾಡ್ಕೋತೀರಾ ಅಲ್ವಾ. ವೆಯ್ಟ್ ಮಾಡೋಣ. ಹೇಳಿದಾಗೆ ಪೇಷನ್ಸ್ ಒಂದೇ ಬೇಕಾಗಿರೋದು. ಇವಾಗ ಪೇಷನ್ಸಿಂದ ಕಾಯೋಣ. ಅವ್ರು ಯಾವಾಗ ಕೊಡ್ತಾರೆ ವೆಯ್ಟ್ ಮಾಡೋಣ. ಅಥವಾ ಏನಾದರೂ ಕೊಡೋದಿಲ್ಲ ಅಂತ ಹೇಳಿದಾಗ ಜನಗಳು ಮುಂದಿನ ಹೆಜ್ಜೆ ಇಟ್ಟೇ ಇರ್ತಾರೆ. ಏನಾದರೂ ಹೋರಾಟಗಳು ಮಾಡೋದು, ಪ್ರತಿಭಟನೆ ಮಾಡೋದು ಖಂಡಿತವಾಗ್ಲೂ ಮಾಡೇ ಮಾಡ್ತಾರೆ. ನೀವೇ ಹೇಳಿದ್ರಿ ಇವಾಗ ಯಾಕೆ ಕೊಡೋದಿಲ್ಲ, ನಮಗೆ ಕೊಡಿ, ಬೇಕೇ ಬೇಕು ಅಂತ ಹೇಳ್ಬಿಟ್ಟು ಈ ರೀತಿ ಎಲ್ಲ ಗಲಾಟೆ ಮಾಡೋ ಚಾನ್ಸಸ್ಗಳು ಕೂಡ ಇರುತ್ತೆ. ನೋಡೋಣ ಯಾವಾಗ ಕೊಡ್ತಾರೋ ಇಲ್ವೋ ಒಂದು ಡೌಟ್ ಆಗಿಬಿಟ್ಟಿದೆ. ಅವರು ಈ ರೀತಿ ಡಿಲೇ ಮಾಡ್ತಾ ಇರೋದು ನೋಡಿದರೆ ಸದ್ಯಕ್ಕಂತೂ ಈ ತಿಂಗಳಲ್ಲಿ ಬಿಡುಗಡೆ ಆಗಲ್ಲ ಅಂತ ಹೇಳ್ಬಿಟ್ಟು ತಿಳಿಸ್ತಾ ಇದ್ದಾರೆ. ನೋಡೋಣ. ನಾನು ಹೇಳ್ದಾಗೆ ಬಿಡುಗಡೆ ಆದರೂ ಆಗ್ಬೋದು ಅಥವಾ ಆಗದೇನೂ ಕೂಡ ಇರ್ಬೋದು. ಮುಂದಿನ ತಿಂಗಳಲ್ಲಾದರೂ ಕೂಡ ಆಗ್ಬೋದು. ಇನ್ನೇನು ನಾನು ಹೇಳಿದಾಗೆ 8-10 ದಿನ ಏನೋ ಉಳಿತು ಅಷ್ಟೇ ಈ ತಿಂಗಳು ಮುಗಿಯೋದಕ್ಕೆ. ಇನ್ನೂ ಕೂಡ ಹಣಕಾಸು ಇಲಾಖೆಯಿಂದ ಅಂದರೆ ಫೈನಾನ್ಸ್ ಡಿಪಾರ್ಟ್ಮೆಂಟಿಂದ ಪಂಚಾಯತಿಗೆ ಬಂದಿದೆ ಅಷ್ಟೇ. ಇನ್ನು ಪಂಚಾಯತಿಯಿಂದ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಬರಬೇಕು. ಇವರು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಹಣನೇ ಬಂದಿಲ್ಲ ಅಂದರೆ ಇವರು ಇನ್ನೂ ಬಿಡುಗಡೆ ಮಾಡೋ ಅಷ್ಟರಲ್ಲಿ ಎಷ್ಟು ದಿನ ಆಗುತ್ತೆ. ಇವಾಗ ಅಲ್ಲಿಗೆ ಬಂದ್ರೂ ಕೂಡ ಅಲ್ಲಿಂದ ಪ್ರೊಸೆಸ್ ಇರುತ್ತಲ್ವ, ಅವ್ರು ಟ್ರೆಜರಿಗೆ ಕೊಡಬೇಕು, ಟ್ರೆಜರಿಯಿಂದ DBTಗೆ ಬರಬೇಕು, ಅಲ್ಲೂ ಪ್ರೊಸೆಸ್ ತುಂಬಾ ಇರೋದ್ರಿಂದ ಸೊ ಆಲ್ಮೋಸ್ಟ್ ನಮ್ಮ ಎಕ್ಸ್ಪೆಕ್ಟೇಷನ್ ಪ್ರಕಾರ ಈ ತಿಂಗಳು ಬರೋದಿಲ್ಲ ಅಂತ ಹೇಳ್ಬಿಟ್ಟು ತಿಳಿದು ಬಂದಿದೆ ಮಾಹಿತಿ. ನೋಡೋಣ ಯಾವಾಗ ಕೊಡ್ತಾರೆ ಅಂತ ಹೇಳ್ಬಿಟ್ಟು ಇವೆಲ್ಲರೂ ಕೂಡ ವೆಯ್ಟ್ ಮಾಡ್ತಾ ಇದ್ದಾರೆ. ಸಾಕಷ್ಟು ಜನ ಹೇಳ್ತಾರೆ ಫೇಕ್ ನ್ಯೂಸು ಬರೋದಿಲ್ಲ ಬಿಡಿ, ಇದನ್ನೇ ಹೇಳ್ತೀರಾ, ಬರೀ ಇದನ್ನೇ ಹೇಳ್ತೀರಾ, ಯಾವಾಗ ಬರುತ್ತೆ ಅದನ್ನು ತಿಳಿಸ್ಕೊಡಿ ಅಂತ ಹೇಳ್ಬಿಟ್ಟು ಕೇಳ್ತಾರೆ. ನಿಮಗೆ ಅವ್ರು ಕೇಳ್ತಾರೆ ಸಾಕಷ್ಟು ಜನ, ನಿಮಗೆ ಹೇಗೆ ಗೊತ್ತಾಯಿತು ಈ ಅಪ್ಡೇಟ್ಗಳು, ನಿಮಗೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಹೇಳಿದ್ರಾ, CM ಹೇಳಿದ್ರಾ ನಿಮಗೆ ಅಂತ ಕೇಳ್ತಾರೆ. ಮೊನ್ನೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮೇ ಲೇಟೆಸ್ಟಾಗಿ ಅಪ್ಡೇಟ್ ಕೊಟ್ಟಿದ್ದಾರಲ್ವ. ಸೊ ಹಾಗಾಗಿ ಆ ಒಂದು ಮಾಹಿತಿನ ನಾನು ನಿಮಗೆ ತಲುಪಿಸೋ ಒಂದು ಕೆಲಸನ ಮಾಡ್ತಾ ಇದ್ದೀವಿ ಅಷ್ಟೇ. ಇಲ್ಲಿ ಒಂದು ರಿಕ್ವೆಸ್ಟ್ ಮಾಡ್ತೀನಿ, ಇಂಟ್ರೆಸ್ಟ್ ಇರೋರು ವಿಡಿಯೋನ ನೋಡಿ. ನಿಮಗೆ ಇಂಟ್ರೆಸ್ಟ್ ಇಲ್ಲ ಅಂತಂದರೆ ದಯವಿಟ್ಟು ವಿಡಿಯೋನ ನೋಡೋಕ್ಕೋಗಿ ಏನೇನೋ ಕಮೆಂಟ್ ಮಾಡಬೇಡಿ. ಸೊ ಒಂದಿಷ್ಟು ಜನ ಪಾಸಿಟಿವ್ ಆಗೂ ಕಮೆಂಟ್ ಮಾಡ್ತಾರೆ, ಕೆಲವೊಂದಿಷ್ಟು ಜನ ನೆಗೆಟಿವ್ ಆಗೂ ಕಮೆಂಟ್ ಮಾಡ್ತಾರೆ. ನೆಗೆಟಿವ್ ಆಗಿ ಮಾಡೋರನ್ನ ತಲೆನೇ ಕೆಡಿಸ್ಕೊಳ್ಳೋದಿಲ್ಲ, ಅವೆಲ್ಲ ಹಾಗೆ ಬಿಟ್ಟಾಕ್ಬಿಡೋದು, ಅವನ್ನೆಲ್ಲ ರಿಮೂವ್ ಮಾಡೋದು, ಬಿಟ್ಟಾಕ್ಬಿಡೋದು ಅಷ್ಟೇ. ಆಲ್ಮೋಸ್ಟ್ ಗೃಹಲಕ್ಷ್ಮಿ ಯೋಜನಾ ಹಣ ಈ ತಿಂಗಳು ಬರೋದು ಸ್ವಲ್ಪ ಕಷ್ಟ ಅಂತಲೇ ಹೇಳ್ಬೋದು. ಇನ್ನು ಇದಿಷ್ಟ ಆಯಿತು. ಇನ್ನು ಅನ್ನಭಾಗ್ಯ ಯೋಜನಾ ಹಣ ನೋಡೋದಾದರೆ ಜನಗಳು ಇದೇ ಕೇಳ್ತಾ ಇರೋದು. ಇವಾಗ ಗೃಹಲಕ್ಷ್ಮಿ ಯೋಜನೆ ಏನೋ 3 ತಿಂಗಳಿಂದ ಕೊಡ್ತಾ ಇಲ್ಲ, ಅನ್ನಭಾಗ್ಯ ಯೋಜನಾ ಹಣ ಕೊಡೋದಕ್ಕೆ ಏನಾಗ್ತಾ ಇದೆ, ಅದು ಕೂಡ 4 ತಿಂಗಳಿಂದ ಬರ್ತಾ ಇಲ್ವಲ್ಲ. ಇವಾಗೇನೋ ಅಕ್ಟೋಬರ್ ತಿಂಗಳದು ಒಂದು 3-4 ದಿನದಿಂದ ಹಣ ಬಿಡುಗಡೆ ಆಗಿದೆ ಅಂತ ಹೇಳ್ಬಿಟ್ಟು ಫಲಾನುಭವಿಗಳಿಗೆ ಬರ್ತಾ ಇದೆ ಅಂತ ಹೇಳ್ಬಿಟ್ಟು ಕಮೆಂಟನ್ನು ಮಾಡ್ತಾ ಇದ್ದಾರೆ. ಸೆಪ್ಟೆಂಬರ್ ತಿಂಗಳದು ಅಷ್ಟೇ ಹೋದ ತಿಂಗಳಲ್ಲಿ ರೀಸೆಂಟಾಗಿ ಬಿಡುಗಡೆ ಮಾಡಿದರು. ಇನ್ನು ಅಕ್ಟೋಬರ್ ತಿಂಗಳದು ಕೂಡ ಈ ತಿಂಗಳಲ್ಲಿ ಏನೋ ಬಿಡುಗಡೆ ಮಾಡಿದ್ದಾರೆ. ಅಂದರೆ ಅದು ತುಂಬ ಸ್ಲೋ ಇರೋದ್ರಿಂದ ಪ್ರೋಸೆಸ್ಸು ತುಂಬ ಕಡಿಮೆ ಫಲಾನುಭವಿಗಳಿಗೆ ಬರ್ತಾ ಇದೆ, ಜಾಸ್ತಿ ಜನಕ್ಕೆ ಬರ್ತಾ ಇಲ್ಲ. ಸೊ ಆ ಒಂದು ಅಕ್ಕಿ ಹಣ ಎಲ್ಲರ ಖಾತೆಗಳಿಗೂ ಕೂಡ ಜಮಾ ಆಗೋ ಅಷ್ಟರಲ್ಲೇ ಆಲ್ಮೋಸ್ಟ್ 1-1.5 ತಿಂಗಳು ತಗೋತಾ ಇದೆ. ಅಂತಂದರೆ ತುಂಬಾ ಪ್ರೋಸೆಸ್ ಸ್ಲೋ ಇದೆ. ಇನ್ನೂ ಕೂಡ ಅಕ್ಟೋಬರ್ದಾಯಿತು, ಇನ್ನು ನವಂಬರ್, ಡಿಸೆಂಬರ್, ಜನವರಿ, ಫೆಬ್ರವರಿ 4 ತಿಂಗಳ ಹಣನ ಕೊಡಬೇಕು. ಯಾವಾಗ ಕೊಡ್ತಾರೋ ಖಂಡಿತವಾಗ್ಲೂ ಗೊತ್ತಿಲ್ಲ. ಅದ್ರ ಬಗ್ಗೆ ಏನು ಕೂಡ ಲೇಟೆಸ್ಟಾಗಿ ಅಪ್ಡೇಟನ್ನು ಕೊಡ್ತಾನೇ ಇಲ್ಲ. ಉಚಿತ ಅಕ್ಕಿ ಹಣದ ಬಗ್ಗೆ ಅಂತೂ ಅಪ್ಡೇಟ್ಗಳೇ ಬರ್ತಾ ಇಲ್ಲ ಸರ್ಕಾರದಿಂದ.
ಯಾವಾಗೋ ಬಿಡುಗಡೆ ಮಾಡ್ತಾರೆ. ಅದು ಒಂದೊಂದೇ ಕಂತನ್ನು ಬಿಡುಗಡೆ ಮಾಡ್ತಾ ಇದ್ದಾರೆ. ಅದಕ್ಕೆ ಎಷ್ಟೋ ಜನಕ್ಕೆ 5 ತಿಂಗಳಿಂದ ಬಂದಿಲ್ಲ, 6 ತಿಂಗಳಿಂದ ಬಂದಿಲ್ಲ. ಕೆಲವೊಂದಿಷ್ಟು ಜನ ಹೇಳ್ತಾರೆ ನಮಗೆ 3-4 ಕಂತು ಅಷ್ಟೇ ಬಂದಿದ್ದು, ಅವಾಗಿಂದ ಅಕ್ಕಿ ಹಣನೇ ಬಂದಿಲ್ಲ. 6 ತಿಂಗಳು ಬಂತು, ಅವಾಗಿಂದ ಅಕ್ಕಿ ಹಣನೇ ಬಂದಿಲ್ಲ ಅಂತ ಹೇಳ್ಬಿಟ್ಟು ತಿಳಿಸ್ತಾ ಇದ್ದಾರೆ. ಅದ್ರ ಬಗ್ಗೆ ಸರ್ಕಾರ ಯಾವುದೇ ರೀತಿಯಾದಂಥ ಪ್ರತಿಕ್ರಿಯೆನ ಕೊಡ್ತಾ ಇಲ್ಲ. ಇದೇ ರೀತಿಯಾಗಿ ಒಂದ್ಸರಿ ಡಿಲೇ ಮಾಡ್ಕೊಳ್ತಾ ಬಂದು ಒಂದಿನ ಕ್ಲೋಸ್ ಮಾಡೋ ಚಾನ್ಸಸ್ಸು ಕೂಡ ಇರುತ್ತೆ, ಹೇಳೋಕ್ಕಾಗಲ್ಲ. ಬಟ್ ಇವಾಗ ಅವರೇ ಸ್ವತಃ ಹೇಳ್ಕೊಂಡಿರೋದು ಈ ಗ್ಯಾರಂಟಿ ಯೋಜನೆಗಳನ್ನ ಕೊಡ್ತೀವಿ ಅಂತ ಹೇಳ್ಬಿಟ್ಟು. ಬಂದ್ ಮಾಡಿದ್ರು ಅಂದರೆ ಅವರಿಗೆ ಬ್ಯಾಡ್ ಕಮೆಂಟ್ಗಳು, ಬ್ಯಾಡ್ ಒಪಿನಿಯನು, ಅವರ ಸರ್ಕಾರಕ್ಕೆ ಬ್ಯಾಡ್ ಒಪಿನಿಯನು. ಯಾಕಂದರೆ ಎಲೆಕ್ಷನ್ ಅನ್ನೋದು ಮತ್ತೆ ಮುಂದಿನ ವರ್ಷ ಬಂದೇ ಬರುತ್ತಲ್ವ. ಸೊ ಹಾಗಾಗಿ ಅವರಿಗೆ ತೊಂದರೆ, ಈ ರೀತಿ ಏನಾದರೂ ಅರ್ಧದಲ್ಲೇ ಬಿಟ್ಬಿಟ್ರು ಅಂತ ಹೇಳಿದರೆ. ಬಟ್ ಇನ್ನೊಂದು ವಿಚಾರದಲ್ಲಿ ನೋಡೋದಾದರೆ, ಇವಾಗ ಆಲ್ರೆಡಿ 15 ಕಂತನ್ನ ಕೊಟ್ಟಿದ್ದಾರೆ, ಅಂದರೆ 30,000ನ ಕೊಟ್ಟಿದ್ದಾರಲ್ವ. ಅದು ಒಂದು ರೀತಿನ ಇಷ್ಟು ಸಿಕ್ಕಿರೋದೇ ಪುಣ್ಯ ಅಂತ ಅನ್ಕೋಬೇಕು. ಯಾಕಂದರೆ ಇದುವರೆಗೂ ಯಾವ ಸರ್ಕಾರನೂ ಕೂಡ ಫ್ರೀಯಾಗಿ 1,000ನೂ ಕೂಡ ಕೊಟ್ಟಿಲ್ಲ. ಅದರಲ್ಲಿ ಈ ಸರ್ಕಾರ ಕೊಟ್ಟಿದೆ ಅಂತಂದರೆ ಆ ಒಂದು ರೀತಿ ನೋಡಿದರೆ ಖುಷಿ ವಿಚಾರ ಅಂತಲೇ ಹೇಳ್ಬೋದು. ಇವಾಗ ಕೊಟ್ಟಿಲ್ಲ ಅಂತ ಬೈಯೋದು ಒಂದು ಕಡೆ ಆದರೆ, ಇದರಿಂದನಾದರೂ ಖುಷಿ ಪಡಬೇಕು. ಯಾಕಂತಂದರೆ ಯಾರೂ ಇದುವರೆಗೂ ಯಾವ ಒಂದು ಸರ್ಕಾರನೂ ಕೂಡ ಫ್ರೀಯಾಗಿ ಒಂದು 500 ರೂಪಾಯಿ ಹೋಗಲಿ 100 ರೂಪಾಯಿನೂ ಕೊಡಲ್ಲ. ಫಲಾನುಭವಿಗಳಿಗೆ ಯಾರಿಗೂ ಕೂಡ ಒಂದು 100 ರೂಪಾಯಿನೂ ಕೊಡಲ್ಲ. ಅಂಥದ್ರಲ್ಲಿ ಈ ಸರ್ಕಾರ ಅಟ್ಲೀಸ್ಟ್ ಗೃಹಲಕ್ಷ್ಮಿ ಯೋಜನಾ 15,000 ಕೊಟ್ಟಿದೆ. ಅನ್ನಭಾಗ್ಯ ಯೋಜನೆಯ ಹಣನೂ ಕೂಡ ಒಂದು 10,000 ಹತ್ತತ್ರ ಆಗಿರ್ಬೋದು ಅನಿಸುತ್ತೆ ಎಷ್ಟೋ ಜನಕ್ಕೆ. ಇನ್ನು ಉಚಿತ ಬಸ್ಸನ್ನು ಮಾಡಿದ್ದಾರೆ, ಮತ್ತು ಕರೆಂಟ್ ಬಿಲ್ ಫ್ರೀ ಆಗಿದೆ. ಇಲ್ಲಿವರೆಗೂ ಇಷ್ಟಾದರೂ ಕೊಟ್ಟರಲ್ಲ, ಅದೇ ಒಂದು ಖುಷಿ ವಿಚಾರ ಅಂತಲೇ ಹೇಳ್ಬೋದು. ಕೆಲವೊಂದಿಷ್ಟು ಜನ ನೆಗೆಟಿವ್ ಆಗು ಮಾತಾಡ್ತಾರೆ, ಕೆಲವೊಂದಿಷ್ಟು ಜನ ಪಾಸಿಟಿವ್ ಆಗು ಮಾತಾಡ್ತಾರೆ. ಕೆಲವೊಂದಿಷ್ಟು ಜನ ಇಷ್ಟು ಕೊಟ್ಟಿರೋದೇ ಪುಣ್ಯ ಬಿಡಿ, ಯಾರೂ ಕೊಟ್ಟಿಲ್ಲ, ಇವರಾದರೂ ಕೊಟ್ಟಿದ್ದಾರಲ್ಲ, ಇನ್ನು ಮುಂದೆ ಕೊಡಲಿಲ್ಲ ಅಂದರೂ ಪರವಾಗಿಲ್ಲ ಅಂತಲೂ ಕೂಡ ಹೇಳ್ತಾರೆ. ಕೆಲವೊಂದಿಷ್ಟು ಜನ ಕೊಡ್ತೀವಿ ಅಂತ ಅಂದ್ಬಿಟ್ಟು ಈ ರೀತಿ ಮೋಸ ಮಾಡಿದರು ಅಂತಲೂ ಕೂಡ ಅಂತಾರೆ. ಜನಗಳನ್ನ ಹೇಗಿದ್ರು ಕೂಡ ಒಪ್ಸೋದಕ್ಕಾಗಲ್ಲ ಅಲ್ವಾ. ಸೊ ಇಷ್ಟೇ. ಗೃಹಲಕ್ಷ್ಮಿ ಯೋಜನಾ ಹಣದ ಬಗ್ಗೆ ಲೇಟೆಸ್ಟಾಗಿ ಏನಾದರೂ ಅಪ್ಡೇಟ್ ಬಂತು ಅಂದರೆ ಬಿಡುಗಡೆ ಬಗ್ಗೆ ಮತ್ತೆ ನಾನು ಖಂಡಿತವಾಗ್ಲೂ ತಿಳಿಸ್ಕೊಡ್ತೀನಿ. ಸದ್ಯಕ್ಕೆ ಈ ತಿಂಗಳಲ್ಲಿ ಯಾರು ಕೂಡ ಒಪ್ಸಿಟ್ಕೊಬೇಡಿ. ಬಂದರೆ ಖುಷಿ ವಿಚಾರ, ಬಟ್ ಬರಲಿಲ್ಲ ಅಂತಂದರೆ ಯಾರು ಕೂಡ ಬೇಜಾರು ಮಾಡ್ಕೋಬೇಡಿ. ಈ ತಿಂಗಳು ಬರೋದು ಸ್ವಲ್ಪನೇ ಡೌಟ್ ಅಂತಲೇ ಹೇಳ್ಬೋದು. ಐ ಹೋಪ್ ಈ ಒಂದು ಮಾಹಿತಿ ಎಲ್ಲರಿಗೂ ಕೂಡ ಹೆಲ್ಪ್ಫುಲ್ ಆಯಿತು ಅನ್ಕೋತೀನಿ. ಈ ಒಂದು ಮಾಹಿತಿ ಇಷ್ಟ ಆದರೆ ಇನ್ನೂ ಕೂಡ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ಹಾಗೆ ನೋಡಿದರೆ ಪ್ಲೀಸ್ ಅಕ್ಷಿತಾ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ವಿಡಿಯೋ ನೋಡಿದಂಥವ್ರು ಎಲ್ಲರಿಗೂ ಕೂಡ ತುಂಬಾ ಧನ್ಯವಾದಗಳು.